ಹಾಯ್ ಫ್ರೆಂಡ್ಸ್, ನಾನು 16 ಸೋಮವಾರ ವ್ರತ ಅಂತಾರಲ್ಲ, ಶಂಭುಲಿಂಗನ ಪೂಜೆ ಅದು ನಾನು ಅಧಿಕ ಮಾಸದಲ್ಲಿ 3 ವಾರ ಮಾಡಿ ಮುಗಿಸಿದ್ದೆ ಫ್ರೆಂಡ್ಸ್. ಅದರ ಒಂದು ಪೂಜೆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೆಗೆದಿಟ್ಕೊಂಡಿದ್ದೆ. ಇಲ್ಲಿ ಎಲ್ಲ ರೆಡಿ ಮಾಡಿ ನಮ್ಮಕ್ಕ ಇದು ಲಾಸ್ಟ್ ಸೋಮವಾರ ಮುಗಿಸೋ ಟೈಮಿಗೆ ನಾವು ಈ ರೀತಿ ಪೂಜೆ ಮಾಡಿದ್ದು. ಇಲ್ಲಿ ನಮ್ಮಕ್ಕ ರಂಗೋಲಿಯನ್ನು ಹಾಕ್ತಾಯಿದ್ಲು. ಎಲ್ಲ ತಯಾರಿ ಮಾಡ್ಕೊಂಡು ಪ್ರಸಾದ ಎಲ್ಲ ಮಾಡಿಟ್ಕೊಂಡಿದ್ವಿ ಫ್ರೆಂಡ್ಸ್. ಈಗೆಲ್ಲ ಪೂಜೆ ಮುಗಿಸಿ ಈ ಪೂಜೆಯನ್ನು ಸಹಸ್ರಲಿಂಗಕ್ಕೆ ಕಳಿಸ್ಬರ್ಬೇಕಂತ ಹೇಳಿ ಪ್ರತಿಯೊಂದು ತಯಾರಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪೂಜೆ ಹೇಗಾಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್. ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿದ್ರು. ಎಲ್ಲರೂ ಸೇರಿ ಈ ಪೂಜೆಯನ್ನು ನಾವು ಮುಗಿಸ್ತಾ ಇದ್ವಿ. ಈಗ ನಾ ಪೂಜೆ ಹೇಗೆ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಎಲ್ಲವನ್ನು ಈ ಫೋಟೋ ಎಲ್ಲ ಇಟ್ಟು 16 ಲಿಂಗವನ್ನು ಇಟ್ಟು ಎಲ್ಲ ತಯಾರು ಮಾಡಿಕೊಂಡು ಅದಕ್ಕೆ ಬಾಳೆ ಗಿಡ ಒಂದು ಸಿಗಲಿಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ಮಾವಿನ ಎಲೆ ಮಾತ್ರ ಇಟ್ಟು ಆರತಿ ತುಪ್ಪದ ದೀಪ ಆಮೇಲೆ ಈ ಸಮಯ ಎಲ್ಲ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು. ಹಾಗೆ ಇದಕ್ಕೆ ಗೋಧಿ ಹಿಟ್ಟಿನ ಪ್ರಸಾದವನ್ನೇ ಮಾಡಬೇಕು. ಆಮೇಲೆ ಆಕಳ ಹಾಲು ಎಲ್ಲವನ್ನು ತಯಾರು ಮಾಡಿಟ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಈ ಬುಕ್ಕನ್ನು ತಗೊಂಡು ಎಲ್ಲ ಅದರಲ್ಲಿರೋ ಕಥೆಗಳನ್ನು ಓದಿ ಮುಗಿಸ್ಬೇಕು ಫ್ರೆಂಡ್ಸ್. ಅಂದರೆ ಅದನ್ನ ಓದಲೇಬೇಕು, ಯಾಕಂತಂದರೆ ಅಷ್ಟು ನಿಷ್ಠೆಯಿಂದ ಮಾಡುವಂಥ ಪೂಜೆ ಫ್ರೆಂಡ್ಸ್ ಇದು. ಈ ಬುಕ್ಕನ್ನು ಓದೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ, ಹಾಗೆ ಕೇಳೋರ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿರೋ ಕತೆ ಕೇಳಿಬಿಟ್ರೆ ನಿಜವಾಗ್ಲೂ ಒಂಥರ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್. ನಾನು ಬುಕ್ಕನ್ನು ಓದ್ತಾ ಇದ್ದೆ. ಬುಕ್ ಓದಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದರೂ ಬೇಕಾಗುತ್ತೆ ಫ್ರೆಂಡ್ಸ್. ಇದು ಅಂದರೆ ಸುಮಾರು ಒಂದು 5-6 ಕತೆ ಇರುತ್ತೆ. ಆ ಕತೆ ಎಲ್ಲ ನಿಜವಾಗ್ಲೂ ಕೇಳ್ತಾಯಿದ್ರೆ ಮೈ ಒಂಥರ ಜುಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಕತೆ. ಅದನ್ನೆಲ್ಲ ಈ ಕೆಲವು 108 ಮಂತ್ರ ಇರುತ್ತೆ. ಆ ಮಂತ್ರವನ್ನು ಓದ್ತಾ ಆ ಬುಕ್ಸನ್ನು ಓದಿ ನಾನು ಪೂಜೆಯನ್ನು ಮಾಡ್ತಾಯಿದ್ದೆ. ನಾನು ಅವಾಗೇ ವಿಡಿಯೋ ಮಾಡಿಟ್ಕೊಂಡಿದ್ದೆ ಫ್ರೆಂಡ್ಸ್. ಆವಾಗ ನನ್ನ ಚಾನಲ್ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾ ಪೂಜೆ ಹೇಗೆ ಮಾಡಿದೆ ಆಮೇಲೆ ಹೆಂಗಾಗಿದೆ ನಮ್ಮ ಪೂಜೆ ಅನ್ನೋದನ್ನು ನೋಡಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಾನು ನಮ್ಮ ಮನೆಯ ಅಂದರೆ ನಮ್ಮ ಬಾಡಿಗೆ ಮನೆಯ ಒಂದು ಹೋಮ್ ಟೂರನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಇಷ್ಟಪಟ್ಟರೆ ನಾನು ಹೋಮ್ ಟೂರನ್ನು ಮಾಡ್ತೀನಿ. ಹೋಮ್ ಟೂರ್ ಮಾಡಬೇಕಂದ್ರೆ ನೀವು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಹೋಮ್ ಟೂರ್ ಮಾಡಂತ ಹೇಳಿ. ಖಂಡಿತವಾಗ್ಲೂ ನಾನು ನಮ್ಮ ಮನೆಯ ಒಂದು ಹೋಮ್ ಟೂರನ್ನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ. ಹಾಗೆ ನನ್ನ ಚಾನಲ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೋದು. ನನಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ನೀವು ನಿಮ್ಮ ಕಮೆಂಟ್ಲಿಂದ ಅಥವಾ ನಿಮ್ಮ ಲೈಕ್ಲಿಂದ, ನಿಮ್ಮ ಸಬ್ಸ್ಕ್ರೈಬ್ಸ್ಲಿಂದ ನನಗೆ ಒಂದು ಖುಷಿ ಸಿಗುತ್ತೆ. ಹಾಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದೆಲ್ಲ ಬುಕ್ ಓದಾಯಿತು ಫ್ರೆಂಡ್ಸ್. ಇದೆಲ್ಲ ಬುಕ್ ಓದಾದ್ಮೇಲೆ ನಾನು ಮೊದಲಿಗೆ ಅಂದರೆ ಈ ವ್ರತ ಸ್ಟಾರ್ಟ್ ಮಾಡಿದಾಗ ಮೊದಲನೇ ವಾರ ಯಾವ ರೀತಿ ನಾನು ವ್ರತ ಮಾಡಿದ್ದೆ ಅನ್ನೋ ಒಂದು ಕ್ಲಿಪ್ಪಿಂಗ್ಸ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನ ಪೂಜೆ ಮಾಡಬೇಕಂತಂದರೆ ಮೊದಲು ನಾವು ತಲೆ ಸ್ನಾನ ಮಾಡಿ
ಹುತ್ತದ ಮಣ್ಣು ತಲೆ ಸ್ನಾನ ಮಾಡಿ ಮನೆಯಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಿ ಹುತ್ತದ ಮಣ್ಣನ್ನು ತರಬೇಕು. ಅಂದರೆ 16 ಲಿಂಗಕ್ಕೆ ಆಗುವಷ್ಟು ಹುತ್ತದ ಮಣ್ಣನ್ನು ತೊಗೊಂಬಂದು ಆಮೇಲೆ 5 ಥರದ ಅಂದರೆ ಅಥವಾ 5 ಥರದ್ದಾಗಲಿಲ್ಲ ಅಂದ್ರೆ ಒಂದು 3 ಥರದ ಪತ್ರೆ, ಬಿಲ್ವ ಪತ್ರೆ, ಆಮೇಲೆ ಇದು ಬನ್ನಿ ಪತ್ರೆ, ಆಮೇಲೆ ಮತ್ತೊಂದು ಥರದ್ದು ಹೂವಿನ ಒಂದು ಪತ್ರೆಯನ್ನು ತೊಗೊಂಡು ಬಂದು ಅದನ್ನು ಶೇಖರಿಸಿಟ್ಕೊಳ್ಬೇಕು. ಹಾಗೆ ಒಂದು 5 ಥರದ ಹೂಗಳನ್ನು ತಂದಿಟ್ಕೊಳ್ಬೇಕು. ಹಾಗೆ ನಾವು ಪೂಜೆ ಮಾಡುವವರು ಒಂದು ಹನಿ ನೀರನ್ನು ಸಹ ಸೇವಿಸದೆ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸನೆ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಉಪವಾಸ ಮಾಡಿ ಸಂಜೆ ಮುಂದೆ ಮತ್ತೊಮ್ಮೆ ಸ್ನಾನ ಮಾಡಿ ಈ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿ ಗೋಧಿ ಹಿಟ್ಟು ಅಂದರೆ 1/4 kg ಗೋಧಿ ಹಿಟ್ಟು, 1/4 kg ಬೆಲ್ಲ, 1-2 ಚಮಚ ತುಪ್ಪ ಹಾಕಿ ಗೋಧಿ ಹಿಟ್ಟನ್ನು ಹುರ್ಕೊಂಡು ಬೆಲ್ಲ ಹಾಕಿ ಪ್ರಸಾದ ಮಾಡ್ಕೋಬೇಕು. ಮಾಡಿಕೊಂಡು ಕಡೆಗೆ ಅದನ್ನು 3 ಭಾಗ ಮಾಡಿ, ಒಂದು ಭಾಗ ಶಂಭುಲಿಂಗಕ್ಕೆ ನೈವೇದ್ಯ ಮಾಡಬೇಕು, ಒಂದು ಭಾಗ ನಮಗೆ ಪನವಾರ ಮಾಡಲಿಕ್ಕೆ ಇಟ್ಕೋಬೇಕು, ಒಂದು ಭಾಗನ ಆಕಳಿಗೆ ಕೊಡಬೇಕು ಫ್ರೆಂಡ್ಸ್. ಇದೆಲ್ಲ ಪೂಜೆ ಎಲ್ಲ ಈ ಲಿಂಗು ನಾವು ಒಂದು ಲಿಂಗು ಮಾಡಿ ಅದನ್ನೆಲ್ಲ ಪೂಜೆ ಮಾಡ್ತೇವಲ್ಲ ಫ್ರೆಂಡ್ಸ್. ಪೂಜೆ ಎಲ್ಲ ಆದಮೇಲೆ ಬುಕ್ ಓದಿ ಇದೆಲ್ಲ ನಾವು ಮಂಗಳಾರತಿ ಎಲ್ಲ ಮುಗಿಸಿದಾದ್ಮೇಲೆ ನಾವು ಆಕಳಿಗೆ ಹೋಗಿ ಪ್ರಸಾದ ಕೊಟ್ಟು ಬರಬೇಕು. ಆಕಳಿಗೆ ಪ್ರಸಾದ ಕೊಡದೆ ಹೊರತು ನಾವು ಪ್ರಸಾದವನ್ನು ತಗೋಬಾರ್ದು. ಇದೊಂದು ನೆನಪಿನಲ್ಲಿ ಇಟ್ಕೋಬೇಕು. ಮೊದಲು ಹೋಗಿ ಆಕಳಿಗೆ ಪೂಜೆಯನ್ನು ಎಲ್ಲ ಮಾಡಿ ಆಕಳಿಗೆ ಪ್ರಸಾದವನ್ನು ಕೊಟ್ಟು ನಾವು ಆಮೇಲೆ ಪ್ರಸಾದವನ್ನು ಪನಿವಾರ ಮಾಡಬೇಕು. ಇನ್ನೊಂದು ಭಾಗ ಇರುತ್ತಲ್ಲ ಫ್ರೆಂಡ್ಸ್ ದೇವರಿಗೆ ಮಾಡಿರೋದು, ಅದನ್ನು ನಾವು ಯಾರು ನಮ್ಮ ಜೊತೆ ಕೂತ್ಕೊಂಡಿರ್ತಾರಲ್ಲ ಪೂಜೆಗೆ ಅವರಿಗೆ ಪ್ರಸಾದವನ್ನು ಕೊಡಬೇಕು. ಯಾರಿಗೆ ಪ್ರಸಾದ ಬೇಡ ಅನ್ನೋರಿಗೆ ಮಾತ್ರ ಈ ಪ್ರಸಾದ ಕೊಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಈ ಪ್ರಸಾದ ಅಷ್ಟೇ ಶ್ರೇಷ್ಠವಾದದ್ದು. ಅದಕ್ಕೆ ಏನಾದರೂ ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಅವರಿಗೆ ಕಷ್ಟಗಳು ತಪ್ಪಿದ್ದೇ ಅಲ್ಲ. ದಯವಿಟ್ಟು ಯಾರೋ ಅಕಸ್ಮಾತ್ ಈ ಪೂಜೆ ಮಾಡೋದಾದರೂ ಭಾಳ ಕಟ್ಟುನಿಟ್ಟಿಂದ ಪೂಜೆ ಮಾಡಬೇಕು ಫ್ರೆಂಡ್ಸ್. ಅಷ್ಟೇ ನಿಷ್ಠೆಯಿಂದ ಪೂಜೆ ಮಾಡಿ ಆಮೇಲೆ ಈ ಪೂಜೆಯಿಂದ ಪ್ರತಿಫಲ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ನೀವು ಏನೇ ಅಂದ್ಕೊಳ್ಳಿ, ನೀವು ಏನು ಬೇಕಾದರೂ ಅಂದ್ಕೊಂಡು ನೀವು ಈ ಪೂಜೆ ಸ್ಟಾರ್ಟ್ ಮಾಡಿ, ನಿಮಗೆ 3 ವರ್ಷ ಮುಗಿಯೋದ್ರೊಳಗೆ ನಿಮಗೆ ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತಂದರೆ ಈ ಪೂಜೆದ್ದು ಮಹತ್ವನೇ ನಮಗೆ ತಿಳಿದಿಲ್ಲ ಅಂತಲೇ ಅರ್ಥ. ಬಟ್ ಈ ಪೂಜೆ ನಮ್ಮ ತಾಯಾರು ಮಾಡಿದ್ದಾರೆ, ನಮ್ಮ ಅಕ್ಕ ಮಾಡಿದ್ದಾಳೆ, ನಾನು ಮಾಡಿದ್ದೀನಿ, ನಮ್ಮ ಅಣ್ಣ ಮಾಡಿದ್ದಾನೆ. ಪ್ರತಿಯೊಬ್ಬರು ನಾವು ಏನು ಅಂದ್ಕೊಂಡಿದ್ದೇವೋ ಅದು ನಮಗೆ ದೊರೆತಿದೆ ಈ ಪೂಜೆಯಿಂದ. ಆಮೇಲೆ ಈ ಪೂಜೆಯಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅದು ಹೇಳಸಾದ್ದು. ಪ್ರತಿಯೊಬ್ಬರು ಈ ಪೂಜೆಯನ್ನು ಮಾಡಿ ಪ್ರತಿಫಲವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೆ ಈ ಪೂಜೆ ಮಾಡಬೇಕಂದ್ರೆ ಉಪವಾಸ ಇರಲೇಬೇಕು ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗಿಂದ ಒಂದು ಹನಿ ನೀರನ್ನು ನಾವು ಕುಡಿಬಾರ್ದು. ಹಾಗೆ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ. ನಾವು ಬೆಳಿಗ್ಗೆ ಎಲ್ಲ ಮನೆಗಿನ ಎಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ಪೂಜೆಗಂತ ಇದು ಮಾಡ್ತೇವಲ್ಲ ಫ್ರೆಂಡ್ಸ್, ಆವಾಗ ನಾವು ಮಡಿ ನೀರನ್ನು ತೊಗೊಂಬರ್ಬೇಕು. ಹೋಗಿ ನಳದಿಂದ ಅಥವಾ ಬಾವಿಯಿಂದ ಪೂಜೆಯನ್ನು ಮಾಡಿ ಮಡಿ ನೀರನ್ನು ಮೊದಲು ತುಂಬ್ಕೊಂಬಂದು ಆಮೇಲೆ ಹೋಗಿ ಹುತ್ತದ ಮಣ್ಣನ್ನು ತೊಗೊಂಬರ್ಬೇಕು ಫ್ರೆಂಡ್ಸ್. ಹುತ್ತದ ಮಣ್ಣು ತರುವಾಗ 2 ಎಲೆ ಅಡಿಕೆ, ಬಾಳೆಹಣ್ಣು, ಆಮೇಲೆ ಉದ್ದಿನ ಕಡ್ಡಿ ತೊಗೊಂಡು ಹೋಗಿ, 1 ಲೋಟ ಹಾಲು ತೊಗೊಂಡು ಹೋಗಿ, ನಿಮಗೆ ಅಂದರೆ ಹಿಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಇದ್ದರೆ 1 ಲೋಟ ಹಾಲನ್ನು ತೊಗೊಂಡು ಹೋಗಿ ಅಲ್ಲಿ ಹುತ್ತಕ್ಕೆ ಹಾಲನ್ನು ಹಾಕಿ ಪೂಜೆಯನ್ನು ಮಾಡಿ ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಎಲ್ಲ ಥರದ ಒಂದು 5 ಥರದ ಹೂಗಳು ಹಾಗೆ ಪತ್ರೆಯನ್ನು ಎಲ್ಲ ಸಂಗ್ರಹಿಸಿಟ್ಕೊಂಡು ಸಂಜೆ ಮುಂದೆ ಮತ್ತೊಂದು ಸಲ ಸ್ನಾನ ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಒಂದು ಲಿಂಗವನ್ನು ಮಾಡಿಕೊಂಡು ಹಾಗೆ 3 ಭಾಗ ಪ್ರಸಾದವನ್ನು ಅಂದರೆ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಹಾಕಿ ಪ್ರಸಾದ ಮಾಡಿಕೊಂಡು ಅದನ್ನು 3 ಭಾಗ ಮಾಡಿ ಒಂದು ಭಾಗ ಶಂಭುಲಿಂಗಕ್ಕೆ ಕೊಡಬೇಕು. ಒಂದು ಭಾಗ ಶಂಭುಲಿಂಗಕ್ಕೆ ಕೊಟ್ಟ ಮೇಲೆ ಹಾಗೆ ಇನ್ನೊಂದು ಭಾಗವನ್ನು ನಮಗೆ ಅಂದರೆ ಪನಿವಾರ ಮಾಡೋರಿಗೆ ಇಟ್ಕೊಳ್ಬೇಕು. ಇನ್ನೊಂದು ಭಾಗವನ್ನು ಆಕಳಿಗೆ ಕೊಡಬೇಕು. ಇದೆಲ್ಲ ಪೂಜೆ ಮುಗಿದ ಆಕಳಿಗೆ ಪ್ರಸಾದ ಕೊಟ್ಟ ಮೇಲೆ ಅಷ್ಟೆಲ್ಲ ಪೂಜೆ ಹೆಚ್ಚಿನ ಮಾಹಿತಿ ಮಾಡಿ ನನ್ನ ಜೀವನ ಎಷ್ಟು ಗೊತ್ತಾಗುತ್ತೋ ಅಷ್ಟು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ.
ಯು ಸೋ ಮಚ್.